ಹೆಲೋ ಎವ್ರಿವನ್, ನನ್ನ ಹೆಸರು ಮನು ಸಿ ಟಿ. ನಾನು ಫಸ್ಟ್ ಇಯರ್ BCA ಓದ್ತಿದ್ದೀನಿ. ನನ್ನ ಕಾಲೇಜ್ ಹೆಸರು ಇಂಟರ್ಫೇಸ್ ಕಾಲೇಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ದಾವಣಗೆರೆ. ನಾನು ತಗೊಂಡಿರೋ ಟಾಪಿಕ್ ಏನಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ ಸಿ, ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್. ನಾವು ಮೊದಲು ನೋಡೋದಾದರೆ ವಾಟ್ ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಎ ನೊಟೇಷನ್ ಫಾರ್ ರೈಟಿಂಗ್ ಪ್ರೋಗ್ರಾಮ್ಸ್. ಅಂದರೆ ಈ ಪ್ರೋಗ್ರಾಮ್ ಲ್ಯಾಂಗ್ವೇಜಸ್ನ ಒಂದು ಸಂಕೇತವಾಗಿ ನಾವು ತಗೋತಿದ್ದೀವಿ. ಪ್ರೋಗ್ರಾಮ್ಸ್ ಆರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಪರ್ಫಾರ್ಮ್ ಕಾಂಪಿಟೇಷನ್ ಆರ್ ಇಂಪ್ಲಿಮೆಂಟ್ ಆಲ್ಗರಿದಮ್. ಇದೊಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆಗಿದೆ. ಇದೊಂದು ಹಾಗೆಯೇ ಇದು ಆಲ್ಗರಿದಮ್ ಮೂಲಕ ಇಂಪ್ಲಿಮೆಂಟ್ ಆಗುತ್ತೆ. ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಟು write the instructions for the computer and through instructions we can perform the well defined task. ಇದು ಮೇಲೆ ಹೇಳಿರೋ ಥರನೇ ಇದೊಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್. ಇನ್ ಎ ಜನರಲ್ ಸೆನ್ಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೀನ್ಡ್ ಫಾರ್ ಕಮ್ಯುನಿಕೇಟ್ ವಿತ್ ಕಂಪ್ಯೂಟರ್ ಆರ್ ಎನಿ ಕಾಂಪಿಟೇಷನಲ್ ಡಿವೈಸಸ್. ಇದನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಇದೊಂದು ಕಂಪ್ಯೂಟರ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ಕಾಂಪಿಟೇಷನಲ್ ಡಿವೈಸಸ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ನಾವು ಬಳಸ್ಕೋತೀವಿ. ಹಾಗೆಯೇ ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನೋಡೋದಾದರೆ ಇದರಲ್ಲಿ 3 ವಿಧಗಳಿದ್ದಾವೆ. ಅದು 1 ಮಷಿನ್ ಲೆವೆಲ್ ಲ್ಯಾಂಗ್ವೇಜು, 2 ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜು, 3 ಹೈ ಲೆವೆಲ್ ಲ್ಯಾಂಗ್ವೇಜು. ಇದರಲ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ನೋಡೋದಾದರೆ ಇಟ್ ಈಸ್ ಲೋಯೆಸ್ಟ್ ಲ್ಯಾಂಗ್ವೇಜು. ಮಷಿನ್ ಲೆವೆಲ್ ಇಟ್ ಈಸ್ ದಿ ಲೋಯೆಸ್ಟ್ ಲೆವೆಲ್ ಆಫ್ ದಿ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್. ಇದೊಂದು ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್ ಆಗಿದೆ. ಇದು 2 ಡಿಜಿಟ್ಸ್ನ ಹೊಂದಿದೆ. ಅಂದರೆ ಯಾವುದಾದ್ರು ಅಂದರೆ ಟ್ರೂ ಮತ್ತು ಫಾಲ್ಸ್. ಟ್ರೂ ಅಂದರೆ 1, ಫಾಲ್ಸ್ ಅಂದರೆ 0. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಬೈನರಿ ಲ್ಯಾಂಗ್ವೇಜ್. ಇದೊಂದು ಬೈನರಿ ಲ್ಯಾಂಗ್ವೇಜ್ ಆಗಿದೆ. ಹಾಗೆಯೇ ಸಿಸ್ಟಮ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇದೇ ರೀತಿ ಈ ಸಿಸ್ಟಮ್ಸ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಅರ್ಥ ಮಾಡ್ಕೋತೀವಿ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಎರಡನೇದಾಗಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಇದೊಂದು ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್, ಆಲ್ಸೋ ಕನ್ಸಿಡರ್ ಆ್ಯಸ್ ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್. ಇದೇ ಹೇಗೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಹೇಗೆ ಲೋಯೆಸ್ಟ್ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆಯೋ ಇದು ಹಾಗೆಯೇ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ. ಇಟ್ ಈಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್. ಇದೊಂದು ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್ ಆಗಿದೆ. ಇಯರ್ ಬೈನರಿ ನಂಬರ್ಸ್ ಆರ್ ರೀಪ್ಲೇಸ್ಡ್ ಬೈ ಕಮ್ಯಾಂಡ್ಸ್ ಆ್ಯಂಡ್ ವೇರಿಯಬಲ್ ನೇಮ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇದು ವೇರಿಯಬಲ್ಸ್ ನೇಮ್ ಅಂತ ಹೇಳ್ತಿದ್ದಾರೆ. ವೇರಿಯಬಲ್ ಇಸ್ ಎ ಸ್ಟೋರೇಜ್ ಏರಿಯಾ ಇನ್ ಕಂಪ್ಯೂಟರ್ ಮೆಮೊರಿ. ಅಂದರೆ ಇದೊಂದು ಕಂಪ್ಯೂಟರ್ ಮೆಮೊರಿನ ಸ್ಟೋರ್ ಮಾಡುತ್ತೆ. ಈಚ್ ವೇರಿಯಬಲ್ ಇಸ್ ಅಸೋಸಿಯೇಟೆಡ್ ವಿತ್ ಎ ನೇಮ್ ಆ್ಯಂಡ್ ಅಡ್ರೆಸ್. ಇದು ನೇಮ್ ಆ್ಯಂಡ್ ಅಡ್ರೆಸ್ನ ಅಸೋಸಿಯೇಟ್ ಮಾಡುತ್ತೆ. ವಿ ಕ್ಯಾನ್ ಸ್ಟೋರ್ ವ್ಯಾಲ್ಯೂ ಇನ್ ವೇರಿಯಬಲ್. ಹಾಗೆಯೇ ವ್ಯಾಲ್ಯೂನ ಸ್ಟೋರ್ ಮಾಡುತ್ತೆ. ದ ವ್ಯಾಲ್ಯೂ ಸ್ಟೋರ್ಡ್ ಇನ್ ವೇರಿಯಬಲ್ ಕೆನ್ ಬಿ ಚೇಂಜ್ಡ್ ಡಿಪೆಂಡಿಂಗ್ ಅಪಾನ್ ಯೂಸರ್ ರಿಕ್ವೈರ್ಮೆಂಟ್ಸ್. ಈ 3 ನೇಮ್ ಅಡ್ರೆಸ್ ವ್ಯಾಲ್ಯೂ ಇವೆಲ್ಲ 3 ಚೇಂಜ್ ಆಗಿ ಡಿಪೆಂಡಿಂಗ್ ಅಪಾನ್ ಒಂದು ಯೂಸರ್ ರಿಕ್ವೈರ್ಮೆಂಟ್ಸ್ ಆಗಿ ಬದಲಾಗುತ್ತೆ. ವೇರಿಯಬಲ್ ಮೇ ಕಂಟೈನ್ ಎ ಕಾನ್ಸ್ಟಂಟ್ ವ್ಯಾಲ್ಯೂ ಆರ್ ಅನದರ್ ವೇರಿಯಬಲ್. ಇಲ್ಲಿ ನೋಡ್ತಿದ್ದೀವಿ ಒಂದು ಡ್ರಾಯಿಂಗ್ನ. ಇಲ್ಲಿ ಒಂದು ಬಾಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇದು ಎ ಅಂದರೆ ವೇರಿಯಬಲ್ ನೇಮ್. 10 ಇದು ಒಂದು ವೇರಿಯಬಲ್ ವ್ಯಾಲ್ಯೂ. 1000 ಇದು ವೇರಿಯಬಲ್ ಅಡ್ರೆಸ್. ಈ ಬಾಕ್ಸ್ ಏನಂತ ಕರಿತೀವಿ, ಇದು ಕಂಪ್ಯೂಟರ್ ಮೆಮೊರಿ. ಇದಕ್ಕೆ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ, ಒಂದು ವಾಟರ್ ಬಾಟಲ್ ತೊಗೋತೀವಿ ಅಂತ ಹೇಳಿದ್ರೆ ವಾಟರ್ ಬಾಟಲಲ್ಲಿ ನೀರು ಬಿಟ್ಟರೆ ಬೇರೆ ಏನೂ ಹಾಕೋದಕ್ಕೆ ಬರಲ್ಲ, ಅಂದರೆ ಅದು ಒಂದು ವೇರಿಯಬಲ್. ಹಾಗೆಯೇ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ ಬಿಟ್ಟರೆ ಇನ್ನೇನೋ ಹಾಕೋದಕ್ಕೆ ಬರಲ್ಲ. ಅದೇ ಈ ಥರ ನಾವು ಹೆಚ್ಚಿಗೆ ಉದಾಹರಣೆಗಳು ಕೊಡ್ಬೋದು. ಈಗ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಇಟ್ ಈಸ್ ಹೈಯೆಸ್ಟ್ ಲೆವೆಲ್ ಲ್ಯಾಂಗ್ವೇಜ್. ಇವುಗಳಿಗೆ ಲೋಯೆಸ್ಟ್ ಲೆವೆಲ್ ಲ್ಯಾಂಗ್ವೇಜು, ಮಿಡಲ್ ಲೆವೆಲ್ ಲ್ಯಾಂಗ್ವೇಜು ಈ ರೀತಿ ಇದಾವೆ. ಹಾಗೆಯೇ ಹೈ ಲೆವೆಲ್ ಲ್ಯಾಂಗ್ವೇಜ್ ಕೂಡ ಹೈಯೆಸ್ಟ್ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಈಸ್ ಹೈಯೆಸ್ಟ್ ಲೆವೆಲ್ ಲ್ಯಾಂಗ್ವೇಜ್. ಇಟ್ ಈಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಥರ್ಡ್ ಜನರೇಷನ್ ಲ್ಯಾಂಗ್ವೇಜ್. ಇದೊಂದು ಥರ್ಡ್ ಜನರೇಷನ್ ಲ್ಯಾಂಗ್ವೇಜ್. ಇದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆರ್ ಲೈಕ್ ನಾರ್ಮಲ್ ಲ್ಯಾಂಗ್ವೇಜಸ್. ಇದೊಂದು ನಾರ್ಮಲ್ ಲ್ಯಾಂಗ್ವೇಜ್. ಇದು ಪ್ರೋಗ್ರಾಮಿಂಗ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಈಸಿಲಿ ಅಂಡರ್ಸ್ಟುಡ್ ಬೈ ಹ್ಯೂಮನ್ ಬೀಯಿಂಗ್ಸ್. ಇದು ಹ್ಯೂಮನ್ ಬೀಯಿಂಗ್ಸಿಗೆ ಅರ್ಥ ಆಗುವಂಥ ಲ್ಯಾಂಗ್ವೇಜ್.
ಅಂದರೆ ಉದಾಹರಣೆಗೆ ಏನು ಹೇಳ್ತೀವಿ, C++, ಪೈಥಾನು, ರೂಬಿ, ನೋಡ್ GS, ಜಾವಾ, ಈ ರೀತಿ ಸಿ ಶಾರ್ಪ್, ಈ ರೀತಿ ನಾವು ಉದಾಹರಣೆಗಳು ಕೊಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಅಂತ ಅಂದರೆ ಏನು ಅಂತ ಹೇಳ್ಬೋದು ಅಂದರೆ ಇದರಲ್ಲೇ ಇದೆ ಅರ್ಥ. ಟ್ರಾನ್ಸ್ಲೇಟ್ ಅಂದರೆ ಅನುವಾದ. ನಾವು ಕನ್ನಡದಿಂದ ಇಂಗ್ಲೀಷಿಗೆ, ಇಂಗ್ಲೀಷಿಂದ ಕನ್ನಡ, ಅಥವಾ ಕನ್ನಡದಿಂದ ಹಿಂದಿ, ಹಿಂದಿಯಿಂದ ಕನ್ನಡ, ಈ ರೀತಿ ನಾವು ಟ್ರಾನ್ಸ್ಲೇಟ್ ಮಾಡೋದು. ಅಂದರೆ ಈಗ ಉದಾಹರಣೆಗೆ ತಗೋಬೇಕಾದ್ರೆ ಮೋದಿಜಿ ಏನಾದರೂ ಕರ್ನಾಟಕಕ್ಕೆ ಬಂದರೆ ಅವರು ಕನ್ನಡ ಮಾತಾಡೋಕ್ಕಾಗಲ್ಲ, ನಮಸ್ಕಾರ ಅಂತ ಏನಾದರೂ ಒಂದು ಹೇಳ್ಬೋದು ಅಷ್ಟೇ. ಇನ್ನೆಲ್ಲ ಅವರು ಹಿಂದಿಲಿ ಹೇಳಿದ್ದನ್ನು ಟ್ರಾನ್ಸ್ಲೇಟ್ ಮಾಡೋರು ಇರ್ತಾರಲ್ಲ, ಅವರು ನಮಗೆ ಕನ್ನಡದಲ್ಲಿ ಹೇಳ್ತಾರೆ. ಅದೇ ರೀತಿ ಅದು ಟ್ರಾನ್ಸ್ಲೇಟ್ ಅಂದರೆ ಕಂಪ್ಯೂಟರ್ ಓನ್ಲಿ ಅಂಡರ್ಸ್ಟ್ಯಾಂಡ್ಸ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇದೊಂದು ಮಷಿನ್ ಲೆವೆಲ್ ಲ್ಯಾಂಗ್ವೇಜು. ಪ್ರೋಗ್ರಾಮ್ಸ್ ರಿಟನ್ ಇನ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಆರ್ ಹೈ ಲೆವೆಲ್ ಲ್ಯಾಂಗ್ವೇಜ್ ನೀಡ್ಸ್ ಟು ಟ್ರಾನ್ಸ್ಲೇಟ್ ಇಂಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಯೂಸಿಂಗ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್. ಅಂದರೆ ಇದು ಈ ಪ್ರೋಗ್ರಾಮ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್ ಇರೋದನ್ನು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ ಅಂತ. ಹಾಗೆಯೇ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ನಲ್ಲಿ 3 ಥರ ವಿಧಗಳಿದ್ದಾವೆ. ಅವೇನೆಂದರೆ ಅಸೆಂಬ್ಲರು, ಕಂಪೈಲರು, ಇಂಟರ್ಪ್ರಿಟರ್. ಅದರಲ್ಲಿ ಫಸ್ಟು ಅಸೆಂಬ್ಲರ್ ನೋಡ್ತಿದ್ದೀವಿ. ಅಸೆಂಬ್ಲರ್ ಏನು ಅಂತಂದರೆ, ಅಸೆಂಬ್ಲರ್ ಈಸ್ ಎ ಕಂಪ್ಯೂಟರ್ ಪ್ರೋಗ್ರಾಮು ವಿಚ್ ಈಸ್ ಯೂಸ್ಡ್ ಟು ಟ್ರಾನ್ಸ್ಲೇಟ್ ಪ್ರೋಗ್ರಾಮ್ ರಿಟನ್ ಇನ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಅಸೆಂಬ್ಲರ್ ಈಸ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ನ ಇದು ಯೂಸ್ ಮಾಡುತ್ತೆ. ಟ್ರಾನ್ಸ್ಲೇಟ್ ಪ್ರೋಗ್ರಾಮ್ ಆಗಿ ರಿಟರ್ನ್ ಮಾಡಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜನ್ನು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ದ ಟ್ರಾನ್ಸ್ಲೇಟೆಡ್ ಪ್ರೋಗ್ರಾಮ್ ಈಸ್ ಕಾಲ್ಡ್ ಆಬ್ಜೆಕ್ಟ್ ಪ್ರೋಗ್ರಾಮ್. ಅಸೆಂಬ್ಲರ್ ಚೆಕ್ಸ್ ಈಚ್ ಇನ್ಸ್ಟ್ರಕ್ಷನ್ ಫಾರ್ ಇಟ್ಸ್ ಕರೆಕ್ಟ್ನೆಸ್ ಆ್ಯಂಡ್ ಜನರೇಟ್ಸ್ ಎರರ್ಸ್ ಮೆಸೇಜಸ್ ಇಫ್ ದೇರ್ ಆರ್ ಮಿಸ್ಟೇಕ್ಸ್ ಇನ್ ದ ಪ್ರೋಗ್ರಾಮ್. ನಾವೇನಾದರೂ ಪ್ರೋಗ್ರಾಮಲ್ಲಿ ಮಿಸ್ಟೇಕ್ ಮಾಡಿದರೆ ಅಥವಾ ಎರರ್ ಆಗಿದ್ದರೆ ಅದನ್ನು ಇದು ತಪ್ಪು ಸರಿ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಇದು ನಾವು ಪ್ರೋಗ್ರಾಮ್ ಮಾಡ್ತಿದ್ದೀವಿ, ಈ ಕಡೆ ಕಂಪ್ಯೂಟರ್ ಇದೆ. ಇಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅಂತಂದರೆ ಅದನ್ನ ಅದು ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಕಂಪ್ಯೂಟರ್ಗೆ ಅರ್ಥ ಆಗಬೇಕು ಅಂದರೆ ನಾವಿಲ್ಲಿ ತಗೋತಿದ್ದೀವಿ, ತಗೋತಿದ್ದೀವಿ. ಅಸೆಂಬ್ಲರಿಂದ ಇದು ಟ್ರಾನ್ಸ್ಲೇಟರ್ ಇದೊಂದು. ಇದರಿಂದ ನಾವು ಇದಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಿದ್ದೀವಿ. ಹಾಗೆಯೇ ಇದರಿಂದ ಆಬ್ಜೆಕ್ಟ್ ಪ್ರೋಗ್ರಾಮ್ ಅಥವಾ ಆಬ್ಜೆಕ್ಟ್ ಕೋಡ್ ಬರುತ್ತೆ. ಇವಾಗ ನೋಡೋದಾದರೆ ಕಂಪೈಲರ್. ಎ ಕಂಪೈಲರ್ ಇಸ್ ಎ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ಸ್ ಎ ಪ್ರೋಗ್ರಾಮ್ ರಿಟನ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಕಂಪೈಲರ್ಸ್ ಹ್ಯಾವ್ ಎರರ್ ಫೈಂಡಿಂಗ್ ಕೆಪಬಿಲಿಟೀಸ್ ಆ್ಯಂಡ್ ಪ್ರಮೋಟ್ ದ ಪ್ರೋಗ್ರಾಮರ್ ವಿತ್ ಅಪ್ರಾಪ್ರಿಯೇಟ್ ಎರರ್ ಮೆಸೇಜ್. ಈಗೇನು ಇಲ್ಲಿ ಹೇಳಿದ್ವಲ್ಲ, ಅಸೆಂಬ್ಲರಲ್ಲಿ ಹೇಳಿದ್ವಲ್ಲ, ಹಾಗೆಯೇ ಕಂಪೈಲರ್ನಲ್ಲೂ ಏನು ಮಾಡುತ್ತೆ, ಏನಾದರೂ ಎರರ್ ಇದ್ದರೆ, ತಪ್ಪಿದ್ರೆ ಇದು ತಪ್ಪು ಅಂತ ಹೇಳುತ್ತೆ. ದ ಪ್ರೋಗ್ರಾಮ್ ನೀಡ್ಸ್ ಟು ಬಿ ರೀಕಂಪೈಲ್ಡ್ ಅಂಟಿಲ್ ಫಿಕ್ಸಿಂಗ್ ಆಲ್ ಎರರ್ಸ್. ಅದೇ ಆಲ್ ಎರರ್ಸ್ನ ಅಂದರೆ ಎರರ್ಸ್ ಏನಿದೆ ಏನು ಇಲ್ಲ ಅಂತ ಹೇಳುತ್ತೆ. ಕಂಪೈಲರ್ ಟ್ರಾನ್ಸ್ಲೇಟ್ ಹೋಲ್ ಪ್ರೋಗ್ರಾಮ್ ಇನ್ ಎ ಸಿಂಗಲ್ ಶಾಟ್. ಇದು ಎಲ್ಲ ಅಂದರೆ ಈ ನಾವೇನು ಕಂಪೈಲರಿಂದ ಟ್ರಾನ್ಸ್ಲೇಟ್ ಮಾಡ್ತೀವಲ್ಲ ಅದೆಲ್ಲ ಸಿಂಗಲ್ ಶಾಟ್ನಲ್ಲಿ ಇರುತ್ತೆ ಅಂತ ಹೇಳ್ತಿದೆ. ಫೈನಲಿ ದ ಪ್ರೋಗ್ರಾಮ್ ಟ್ರಾನ್ಸ್ಲೇಟೆಡ್ ಟು ಹ್ಯಾನ್ ಆಬ್ಜೆಕ್ಟ್ ಕೋಡ್. ಇದೊಂದು ಆಬ್ಜೆಕ್ಟ್ ಕೋಡ್ ಆಗಿದೆ. ಇಂಟರ್ಪ್ರಿಟರ್ ನೋಡೋದಾದರೆ ದ ಬೇಸಿಕ್ ಪರ್ಪಸ್ ಆಫ್ ಇಂಟರ್ಪ್ರಿಟರ್ ಈಸ್ ಸೇಮ್ ಆ್ಯಸ್ ದಟ್ ಆಫ್ ಕಂಪೈಲರ್. ಈ ಕಂಪೈಲರ್ಗೆ ಸ್ವಲ್ಪ ಹೊಂದ್ಕೊಂಡಿದೆ ಇಂಟರ್ಪ್ರಿಟರ್. ಹಾಗೆಯೇ ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ ಈಚ್ ಇನ್ಸ್ಟ್ರಕ್ಷನ್ ಈಸ್ ಟ್ರಾನ್ಸ್ಲೇಟೆಡ್ ಆ್ಯಂಡ್ ದಿಸ್ ಗೋಸ್ ಆನ್ ಅಂಟಿಲ್ ಎಂಡ್ ಆಫ್ ದಿ ಪ್ರೋಗ್ರಾಮ್. ಇದು ಈ ಟ್ರಾನ್ಸ್ಲೇಟ್ ಇನ್ಸ್ಟ್ರಕ್ಷನ್ಸ್ನ ಟ್ರಾನ್ಸ್ಲೇಟ್ ಮಾಡಿ ಗೋಸ್ ಅಂಟಿಲ್ ಪ್ರೋಗ್ರಾಮ್ಗೆ ಎಂಡ್ ಮಾಡುತ್ತೆ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ ಪ್ರೋಗ್ರಾಮ್ ಲೈನ್ ಬೈ ಲೈನ್. ಇದು ಈ ಇಂಟರ್ಪ್ರಿಟರ್ ಆ ಪ್ರೋಗ್ರಾಮ್ನ ಲೈನ್ ಬೈ ಲೈನ್ ಪ್ರಿಂಟ್ ಮಾಡುತ್ತೆ. ಆಬ್ಜೆಕ್ಟ್ ಕೋಡ್ ಈಸ್ ನಾಟ್ ಸ್ಟೋರ್ಡ್ ಆ್ಯಂಡ್ reused every time the program is executed. The interpreter translate each instruction freshly.
ಇದು ಆಬ್ಜೆಕ್ಟ್ ಕೋಡ್ನ ಸ್ಟೋರ್ ಮಾಡಲ್ಲ, ರೀಯೂಸ್ ಮಾಡುತ್ತೆ ಎವ್ರಿ ಟೈಮ್. ಅಂದರೆ ಯಾವಾಗ್ಲೂ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದಾಗ ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ ಈಚ್ ಇನ್ಸ್ಟ್ರಕ್ಷನ್ಸ್ ಫ್ರೆಶ್ ಆಗಿ ಇನ್ಸ್ಟ್ರಕ್ಷನ್ ಆಗುತ್ತೆ. ಹಾಗೆ ನೋಟ್ ಹೇಳೋದಾದರೆ ಕಂಪೈಲರ್ ಈಸ್ ಫಾಸ್ಟರ್ ದ್ಯಾನ್ ಇಂಟರ್ಪ್ರಿಟರ್. ಥ್ಯಾಂಕ್ ಯು.